ಹಲೋ ಗಾಯ್ಸ್, ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇದು ಡೇ 9 ಆಫ್ ಮಿನಿ ವ್ಲಾಗ್. ಇವತ್ತೇನು ಸ್ಪೆಷಲ್ ಇದೆ ಅಂದ್ಕೊಂಡ್ರೆ ಏನೂ ಇಲ್ಲ. ಆ್ಯಕ್ಚುಲಾಗಿ ಇವತ್ತು ಬಾಯ್ಸು ಕಾರ್ ತರ್ತೀನಿ ಅಂತ ಪ್ಲ್ಯಾನ್ ಮಾಡಿದರು. ಸೊ ಹಂಗಾಗಿ ಕಾರ್ ತೊಗೊಂಡೋಗ್ತಾ ಇದ್ದೀವಿ. ಇವರೇನಪ್ಪ ಇಷ್ಟು ಈಸಿಯಾಗಿ ಮನೆಯಲ್ಲಿ ಕಾರೆಲ್ಲ ತೊಗೊಂಡೋಗಿ ಬಿಟ್ಬಿಡ್ತಾರ ಅಂತ ಅಂದ್ಕೊಂಡ್ರೆ ನಿಜ ಹೇಳ್ತೀನಿ, ಮಾರ್ನಿಂಗ್ ಬಂದ್ಬಿಟ್ಟು ಕಾರ್ ತೊಗೊಂಡು ಹೋಗ್ತೀನಿ ಅಂತ ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಗೋಳಿ ಮಗ. ಬಟ್ ಆದರೂ ಪರವಾಗಿಲ್ಲ ಅಂತ ಕಾರ್ ತೊಗೊಂಡೋಗ್ಲೇಬೇಕಂತ ತೊಗೊಂಡೋದೆ. ಫೈನಲಿ ಗಾಡಿ ನಿಲ್ಲಿಸಿದ್ವಿ ಇಲ್ಲ. ಇದು ಬಂದ್ಬಿಟ್ಟು ಪೇ ಪಾರ್ಕು ನಮ್ಮ ಕಾಲೇಜ್ದು. 1 ಕಾರು, 2 ಕಾರು, 3 ಕಾರು. ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಲ್ಯಾಬ್ ಇತ್ತು, ಲ್ಯಾಬ್ ಅಟೆಂಡ್ ಮಾಡಿದ್ವಿ. ನೆಕ್ಸ್ಟ್ 2 ಕ್ಲಾಸ್ ಬಂದ್ಬಿಟ್ಟು ಬಂಕ್ ಮಾಡಿದ್ವಿ, ಯಾಕಂದರೆ ಕಾರ್ ತಂದಿದ್ವಲ್ಲ. ಸೊ ಹೊರಗಡೆ ಸುತ್ತಾನ ಅಂತ ಹೋದ್ವಿ. ಬಾಯ್ಸ್ ಎಲ್ಲ ಕಾರ್ ಸ್ವಾಪ್ ಮಾಡ್ಕೊಂಡ್ವಿ. ಒಂದು ಒಳ್ಳೆ ಸ್ಪಾಟ್ ಹುಡುಕ್ಬಿಟ್ಟು ಫೋಟೋಸು ಮತ್ತು ರೀಲ್ಸ್ ಮಾಡೋಣ ಅಂತ ಹೋದ್ವಿ. ಬಾಯ್ಸ್ ಎಲ್ಲ ಲೈನಪ್ ಆಗಿದ್ದೀವಿ, ಯಾಕಂದರೆ ಸ್ಪಾಟ್ ಹುಡುಕ್ತಾ ಇದ್ದೀವಿ. ಸ್ಪಾಟಿಗೇನೋ ರೀಚ್ ಆಗಿಬಿಟ್ಟು ಕರೆಕ್ಟಾಗಿ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಇನ್ನೇನು ರೀಲ್ಸು ಅದು ಇದು ಶೂಟ್ ಮಾಡಿಕೊಂಡು ಅದ್ರ ನೆಕ್ಸ್ಟ್ ಬಂದಿದೆ ನಾವು ಮೇಘನಾ ಫುಡ್ಸ್ಗೆ. ಊಟ ಮುಗಿಸ್ಕೊಂಡು ಇನ್ನೇನು ಲಾಸ್ಟ್ ಕ್ಲಾಸ್ ಬಂದಿತ್ತು ಅಂತ ಅದಕ್ಕೆ ಹೋಗೋಣ ಅಂತ ಜಸ್ಟ್ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಮ್ಯಾಮ್ ಮೆಸೇಜ್ ಹಾಕಿದ್ರು, ಕ್ಲಾಸ್ ಕೂಡ ಕ್ಯಾನ್ಸಲ್ ಆಗಿದೆ ಅಂತ. ಹಾಗಾಗಿ ಇನ್ನೊಂದು ಸ್ವಲ್ಪ ತಿರುಗಿದ್ವಿ. ತಿರುಗಿದ್ದೆಲ್ಲ ಆಯಿತು ಅಂತ ನೆಕ್ಸ್ಟ್ ನಾವು ಹೊರಟಿದ್ದೆ ಮನೆಗೆ ಬಂದು ನಿಲ್ಲಿಸ್ದೆ. ನೋಡಿದ್ರೆ ರಿಸರ್ವಿಗೆ ಬಿದ್ದುಬಿಡ್ತು. ಮನೆಗೆ ಬಂದುಬಿಟ್ಟು ನಾನು ವ್ಲಾಗ್ ಎಡಿಟ್ ಮಾಡಿದೆ. ಅಷ್ಟಕ್ಕೆ ಈ ದಿನ ಮುಗೀತು. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.